ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಟೊಮೊಟೊ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಇದನ್ನು ನಾನು ಪೇಸ್ಟ್ ಮಾಡ್ಕೊತೀನಿ. ಇವಾಗ ಜಾರ್ಗೆ ನಾನು ಹಚ್ಚಿಟ್ಕೊಂಡಿದ್ದಂಥ ಎಲ್ಲನೂ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ. ಇವಾಗ ಇದ್ರ ಜೊತೆಗೆ ಚಕ್ಕೆ ಲವಂಗ ಮತ್ತು ಪಲಾವ್ದು ಹೂ ಬರುತ್ತಲ್ಲ ಅದು ಒಂದು ಏಲಕ್ಕಿ. ಸ್ವಲ್ಪ ಅರಿಶಿನ ಪುಡಿ. ಇವಾಗ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಳ್ಳಿ. ಆದಮೇಲೆ ನಾನು ಚಿಕ್ಕದಾಗಿರೋದು ಒಂದು ಲವಂಗ ಒಂದು ಚಕ್ಕೆ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಪೇಸ್ಟಿಗೆ ಆಲ್ರೆಡಿ ಹಾಕಿದ್ದೀನಿ. ಹಚ್ಚಿ ಇಟ್ಕೊಂಡಿದ್ದೆ ನಾನು ಈರುಳ್ಳಿನ, ಅದನ್ನು ಹಾಕ್ತಾಯಿದ್ದೀನಿ. ಎರಡು ಟೊಮೊಟೊ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆಗ ನಾನು ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈ ಖಾರದ್ದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ಇವಾಗ ಚಿಕನ್ ಹಾಕೋತಿದ್ದೀನಿ. ಸ್ವಲ್ಪ ಉಪ್ಪು ಇವಾಗ ಕಮ್ಮಿ ಹಾಕ್ಕೊಳ್ಳಿ, ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಮೊಸರು, ನೋಡಿ ಈ ಥರ ಒಂದು 5 ನಿಮಿಷ ಫ್ರೈ ಆಗೋದಕ್ಕೆ ಬಿಡಿ. ಈಗ ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು 2 ಲೋಟ ಹಾಕ್ಕೊಂಡಿದ್ದೀನಿ. ಬೌಲಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೆ, ಅದೇ ಬೌಲಲ್ಲಿ 2 ಬೌಲ್ ನೀರು ಹಾಕೋತಾ ಇದ್ದೀನಿ. ಅದು ಬಿಸಿ ನೀರು ಹಾಕೋತಾ ಇದ್ದೀನಿ. ಬಿಸಿನೀರು ಹಾಕ್ಕೊಂಡ್ರೆ ಅನ್ನ ಹುಡುಡಿಯಾಗಿ ಬರುತ್ತೆ. ಇವಾಗ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಕುದಿದ ಮೇಲೆ ಮುಚ್ಚಳ ಹಾಕಿ 2 ವಿಷಲ್ ಬರೋ ತನಕ ಬಿಡಿ. ನೋಡಿ ಈ ಥರ ಕುದೀತಾ ಇದೆ. ಇವಾಗ ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ನಾನು ಮುಚ್ಚಳ ಮುಚ್ತಾ ಇದ್ದೀನಿ. 2 ವಿಷಲ್ ಬರೋ ಥರ 2 ವಿಷಲ್ ಹಾಕ್ಸಿದ್ರೆ ಬಿರಿಯಾನಿ ಆಗೋಗುತ್ತೆ. ವಿಷಲ್ ಎಲ್ಲ ಹೋಗಿದೆ, ತೆಗ್ದು ನೋಡೋಣ ಹೇಗಿದೆ.